ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಉತ್ತರಾಖಂಡ್ನ ಭಾರೀ ಮೇಘಸ್ಫೋಟಕ್ಕೆ 4 ಜನರ ಬಲಿ. ಐಟಿಬಿಪಿ ಕ್ಯಾಂಪ್ನ ಸೈನಿಕರು ಸೇರಿ 60ಕ್ಕೂ ಹೆಚ್ಚು ಜನ ಕಣ್ಮರೆ. ಈವರೆಗೆ 150ಕ್ಕೂ ಹೆಚ್ಚು ಜನರ ರಕ್ಷಣೆ. 2 ಮಿಗ್ ಮತ್ತು 2 ಚಿನೋಕ್ ಹೆಲಿಕಾಪ್ಟರ್ ಬಳಸಿ ಮುಂದುವರೆದ ಹುಡುಕಾಟ. ಹರಿದ್ವಾರದಲ್ಲೂ ಗುಡ್ಡದ ಕಾಟ. ರಸ್ತೆ ಮೇಲೆ ಕುಸಿದು ಬಿದ್ದ ಗುಡ್ಡ. ಬೈಕ್ ಸವಾರರು ಜಸ್ಟ್ ಮಿಸ್. ಮತ್ತೊಂದೆಡೆ ರೈಲ್ವೆ ಟ್ರ್ಯಾಕ್ ಮೇಲೆ ಕುಸಿದು ಬಿದ್ದ ಬಂಡೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಲ್ಲಿ ಮಳೆಯಿಂದಾಗಿ 106 ಎಕರೆ ಬೆಳೆ ನಾಶ. ಮೆಕ್ಕೆಜೋಳ, ಈರುಳ್ಳಿ, ಶೇಂಗಾ ಬೆಳೆದಿದ್ದ ಅನ್ನದಾತರು ಕಂಗಾಲು. ಮೊಳಕಾಲ್ಮೂರಲ್ಲಿ ಮಳೆಗೆ ಕೆರೆ ಕಟ್ಟೆಗಳು ಭರ್ತಿ. ರೈತರ ಮುಖದಲ್ಲಿ ಮಂದಹಾಸ. ಹೊಳಲ್ಕೆರೆಯಲ್ಲಿ ಮಳೆಯಿಂದ ಅವಾಂತರಗಳು ಸೃಷ್ಟಿ. ತಗ್ಗು ಪ್ರದೇಶಗಳ ಮನೆಗಳಿಗೆ ನುಗ್ಗಿದ ನೀರು. ಸಂಗ್ರಹಿಸಿದ್ದ ಆಹಾರ ಧಾನ್ಯ ನಷ್ಟ. ಮನೆಯು ಕುಸಿಯೋ ಆತಂಕ. ಗದಗದಲ್ಲಿ ಮಳೆ ಆರ್ಭಟಕ್ಕೆ ಉಕ್ಕಿ ಹರಿತಾ ಇದೆ. ಹಳ್ಳ ಕೊಳ್ಳಗಳು. ದ್ಯಾಮನಸಿ ಗ್ರಾಮದಲ್ಲಿ ಶಾಲೆ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳ ಪರದಾಟ. ಜಿಲ್ಲೆಯ ಹಲವೆಡೆ ಜನಜೀವನ ಅಸ್ತವ್ಯಸ್ತ. ಬೆಳಗಾವಿಯ ಕೋಳಿಕೊಪ್ಪದಲ್ಲೂ 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ಚರಂಡಿ ನೀರು. ಮಳೆಯಿಂದ ಮಧ್ಯರಾತ್ರಿ ನೀರು ನುಗ್ಗಿ ನಿವಾಸಿಗಳ ಪರದಾಟ. ಗ್ರಾಮ ಪಂಚಾಯತ್ ಪಿಡಿಒ ಸಿಬ್ಬಂದಿ ವಿರುದ್ಧ ಆಕ್ರೋಶ. ಲಾರಿ ಚಲಿಸ್ತಾ ಇದ್ದಾಗಲೇ ಕುಸಿದು ಬಿದ್ದ ಸೇತುವೆ. ಮೈಸೂರಿನ ಇಟ್ನಾ ಸಮೀಪ ಕಬಿನಿ ಬಲದಂಡೆ ನಾಲೆ ಬಳಿ ಘಟನೆ. ಭತ್ತ ಹೊತ್ತೊಯ್ತಾ ಇದ್ದ ಲಾರಿಯ ಚಾಲಕ ಲೋಡರ್ಸ್ ಪ್ರಾಣಾಪಾಯದಿಂದ ಪಾರು. ಮುಷ್ಕರಕ್ಕೆ ಸಾಥ್ ಕೊಟ್ಟ ಸಾರಿಗೆ ಸಿಬ್ಬಂದಿಗೆ ಸಂಕಷ್ಟ ಎದುರಾಗತ್ತಾ? ನಿನ್ನೆ ಕರ್ತವ್ಯಕ್ಕೆ ಗೈರು ಹಾಜರಾದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾದ ಇಲಾಖೆ. ಕೆಎಸ್ಆರ್ಟಿಸಿಯಲ್ಲಿ ನಿನ್ನೆ 56% ಬಸ್ ಸ್ಥಗಿತ. ಅಬ್ಸೆಂಟ್ ಆದವರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪ ಕೇಸ್. ಇವತ್ತು ಸ್ಪಾಟ್ 13ರ ಬದಲು 14ರಲ್ಲಿ ಶೋಧ ನಡೆಸುವ ಸಾಧ್ಯತೆ. ಮೊನ್ನೆ ಗುಡ್ಡದ ಮಧ್ಯದಲ್ಲಿ ಅವಶೇಷಗಳು ಸಿಕ್ಕ ಸ್ಥಳದಲ್ಲಿ ಅಗೆಯೋದಕ್ಕೆ ನಿರ್ಧಾರ. ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ಸಿದ್ಧತೆ. ಸೆಪ್ಟೆಂಬರ್ 2ಕ್ಕೆ 5 ನಗರ ಪಾಲಿಕೆಗಳ ಗಡಿಯ ಅಂತಿಮ ಅಧಿಸೂಚನೆ. ಮಹಾನಗರ ಗದ್ದುಗೆ ಹಿಡಿಯಲು ಡಿಸಿಎಂ ಟಾರ್ಗೆಟ್. ಪಾಲಿಕೆಯ ಹಿಡಿತ ತಪ್ಪದಂತೆ ಬಿಜೆಪಿ ನಾಯಕರ ವ್ಯೂಹ. ಹೆಬ್ಬಾಳ ಫ್ಲೈಓವರ್ ಮೇಲೆ ಸ್ಕೂಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸವಾರಿ. ಡಿಕೆಶಿ ಓಡಿಸಿದ್ದ ದ್ವಿಚಕ್ರ ವಾಹನದ ಮೇಲಿದೆ 18,500 ದಂಡ. 34 ಬಾರಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರೋ ಮಾಲೀಕ. ಅದೇ ವಾಹನದಲ್ಲಿ ಡಿಕೆಶಿ ರೌಂಡ್ಸ್. ಅಭಿಮಾನಿಗಳಿಂದಲೇ ಸಂಕಷ್ಟಕ್ಕೆ ಸಿಲುಕ್ತಾರ ನಟ ದರ್ಶನ್. ನಟಿ ರಮ್ಯಾ ಪ್ರಥಮ್ ಪ್ರಕರಣದ ಬಗ್ಗೆ ಸುಪ್ರೀಂಗೆ ಮಾಹಿತಿ ನೀಡಲಿದ್ದಾರೆ. ಪ್ರಾಸಿಕ್ಯೂಷನ್ ಪರ ವಕೀಲರು ದರ್ಶನ್ ಅಭಿಮಾನಿಗಳ ಬೆದರಿಕೆಯ ಅಂಶ ಉಲ್ಲೇಖಿಸಿ ಲಿಖಿತ ಮಾಹಿತಿ ಸಲ್ಲಿಸಲಿರೋ ವಕೀಲ ಸಿದ್ಧಾರ್ಥ್ ಲೂತ್ರಾ. ಮತ್ತೆ ಭುಗಿಲೆದ್ದ ಚಿಕ್ಕಬಳ್ಳಾಪುರದ ವಾಟದ ಹೊಸಹಳ್ಳಿ ಕೆರೆ ನೀರು ಹಂಚಿಕೆ ವಿವಾದ. ಗ್ರಾಮದಿಂದ ಗೌರಿಬಿದನೂರು ತಾಲೂಕು ಕಚೇರಿವರೆಗೆ ರೈತರ ಕಾಲ್ನಡಿಗೆ ಜಾಥಾ. ಸಾವಿರಾರು ರೈತರಿಂದ 25 ಕಿಲೋಮೀಟರ್ ಪಾದಯಾತ್ರೆ. ಲಂಚದ ಹಣ ವಾಪಸ್ ಕೊಡುವಂತೆ ಪಿಡಿಒ ಬೆನ್ನು ಬಿದ್ದ ಭೂಪ. ಉದ್ಯೋಗ ಖಾತ್ರಿ ಬಿಲ್ ಪಾವತಿಗೆ ಕೊಟ್ಟಿದ್ದ ಹಣಕ್ಕಾಗಿ ಗ್ರಾಮ ಪಂಚಾಯತ್ ಸದಸ್ಯ ಒತ್ತಾಯ. ಕೆಆರ್ ಪೇಟೆಯ ಮಂದಗೆರೆ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ವಿಡಿಯೋ ವೈರಲ್. ಸಂಗ್ರಹಿಸಿಟ್ಟ ರಸಗೊಬ್ಬರ ಹೆಚ್ಚಿನ ಬೆಲೆಗೆ ಮಾರಾಟಕ್ಕೆ ಯತ್ನ. ಮೈಸೂರಿನ ಗೌಸಿಯಾ ರೈಸ್ ಮಿಲ್ ಕೇಂದ್ರದ ಮೇಲೆ ರೈತ ಸಂಘ ಮತ್ತು ಹಸಿರು ಸೇನೆ ಮುಖಂಡರಿಂದ ದಾಳಿ. 3 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗೊಬ್ಬರ ಪತ್ತೆ. ಮಾಲಕನ ಮೇಲೆ ಕೇಸ್. ಗದಗ ಜಿಲ್ಲೆಯಲ್ಲಿ ನಿಲ್ಲದ ಗೊಬ್ಬರ ಗೋಳಾಟ. ಮಕ್ಕಳನ್ನು ಶಾಲೆ ಕಳಿಸೋದು ಬಿಡಿಸಿ ಕ್ಯೂನಲ್ಲಿ ನಿಲ್ಲಿಸಿದ ಪೋಷಕರು. ನಾಮಜೋಶಿ ರಸ್ತೆಯಲ್ಲಿರೋ ಅಂಗಡಿ ಎದುರು ಬೆಳಗಿನ ಜಾವ 3 ಗಂಟೆಯಿಂದ ಸರತಿ ಸಾಲು.
ದೆಹಲಿಯಲ್ಲಿಂದು 3ನೇ ಕರ್ತವ್ಯ ಭವನ ಉದ್ಘಾಟಿಸಿದ ಪ್ರಧಾನಿ ಮೋದಿ. ಸೆಂಟ್ರಲ್ ವಿಸ್ತಾ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗಿರೋ ಕಟ್ಟಡ. ಹೊಸ ಕಟ್ಟಡದಲ್ಲಿ ಫುಲ್ ಹೈಟೆಕ್ ವ್ಯವಸ್ಥೆ, ಭದ್ರತೆಗೆ ಹೆಚ್ಚಿನ ಒತ್ತು. ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಜೋರು. ಹೂ ಹಣ್ಣುಗಳ ದರ ದುಬಾರಿ, ಖರೀದಿಯಲ್ಲಿ ಗ್ರಾಹಕರು ಬಿಸಿ. ಜನಸಾಗರದ ಪರಿಣಾಮ ಮಾರ್ಕೆಟ್ನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.